Hello friends, ಎಲ್ಲರಿಗೂ ಜೆ ಇನ್ ಕನ್ನಡ ಚಾನಲ್ಗೆ ನಮಸ್ಕಾರ. ಟುಡೇ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಅ ನ್ಯೂ ಚಾಪ್ಟರ್ ಕಾಲ್ಡ್ ಕರೆಂಟ್ ಎಲೆಕ್ಟ್ರಿಸಿಟಿ. ಫಸ್ಟ್ ಚಾಪ್ಟರು. ಈ ಚಾಪ್ಟರ್ ಏನು ತೆಗೆದುಕೊಂಡಿದ್ದೀನಿ ಅಂದರೆ 2 ಕ್ವಶನ್ಸ್ ಜೆ ಇ ಮೇನ್ಸಿಂದ ಬರ್ಬೋದು. ಈಸಿ ಟು ಮಾಡ್ರೇಟ್ ಲೆವೆಲಲ್ಲಿರುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ದ ಚಾಪ್ಟರ್. ಕರೆಂಟ್ ಅಂದರೆ ನಿಮ್ಗೆ ಗೊತ್ತಿರುತ್ತೆ, ಬೇಸಿಕಲಿ 10th ಓದಿರ್ತೀರ. ಕರೆಂಟ್ ಅಂದರೆ ಏನು? ಫ್ಲೋ ಆಫ್ ಚಾರ್ಜಸ್ ಪರ್ ಯೂನಿಟ್ ಟೈಮ್. ಸಪೋಸ್ ಇಲ್ಲೊಂದು ಕರೆಂಟು, ಇದಕ್ಕೆ ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡಿದ್ದೀರಾ. ಫ್ಲೋ ಆಫ್ ಚಾರ್ಜಸ್ ಸಪೋಸ್ ಹಿಂಗಿದೆ. ಕರೆಂಟ್ ಯಾವ ಡೈರೆಕ್ಷನಲ್ಲಿ ಇರುತ್ತೆ? ಐ ಇದು. ಸೊ ಐ ಈಸ್ ಈಕ್ವಲ್ಸ್ ಟು ಕ್ಯೂ ಬೈ ಟಿ. ಸರಿನಾ? ಇದು ಬಂದ್ಬಿಟ್ಟು ನಿಮಗೆ ಆವ್ರೇಜ್ ವ್ಯಾಲ್ಯೂ. ಇದು ಆವ್ರೇಜ್. ಸಪೋಸ್ ಟಿ ಈಸ್ ಈಕ್ವಲ್ಸ್ ಟು 10, 0 ಇಂದ ಸ್ಟಾರ್ಟ್ ಮಾಡಿ 10, 0 to 10 ಎಷ್ಟು ಕರೆಂಟ್ ಇದೆ ಅಂತ ಕೇಳಿದ್ರೆ ಈ ಫಾರ್ಮುಲಾದಿಂದ ಹೇಳ್ಬೋದು. ಸಪೋಸ್ ಅವನು ನನಗೆ ಪರ್ಟಿಕ್ಯುಲರಿಗೆ 5 ಸೆಕೆಂಡ್ ಬೇಕಂದರೆ ಅವಾಗ ನೀವು ಈ ಫಾರ್ಮುಲಾನ ಯೂಸ್ ಮಾಡಬೇಕು. ಡಿ ಐ ಇಸ್ ಈಕ್ವಲ್ಸ್ ಟು ಡಿ ಕ್ಯೂ ಬೈ ಡಿ ಟಿ. ಇದು ಬಂದ್ಬಿಟ್ಟು ಇನ್ಸ್ಟಂಟೇನಿಯಸ್ ಇದು. ಇನ್ಸ್ಟಂಟೇನಿಯಸ್ ಅಂದರೆ ಈ ಫಾರ್ಮುಲಾ ಬಂದ್ಬಿಟ್ಟು 5 ಸೆಕೆಂಡ್ ಕೇಳಿದ್ರೆ ಪಕ್ಕ ಕೊಡುತ್ತೆ. ಸರಿನಾ? ಈಗ ಏರಿಯಾ ಒಂದು ಗ್ರಾಫ್ ಇದೆ, ಆಮೇಲೆ ಐ ವರ್ಸಸ್ ಟಿ. ಸಪೋಸ್ ಸುಮ್ಮನೆ ಹಿಂಗೋಯ್ತಿದೆ. ಈಗ ನಿಮಗೆ ವಾಟ್ ಈಸ್ ದ ಚಾರ್ಜ್ ಫ್ಲೋನ್ ಅಂತ ಕೇಳ್ಬೋದು ಈ ಫಾರ್ಮುಲಾಯಿಂದ. ನಿಮ್ಗೆ ಗೊತ್ತು ಐ ಇಸ್ ಈಕ್ವಲ್ಸ್ ಟು ಕ್ಯೂ ಬೈ ಟಿ. ಹಂಗಾದ್ರೆ ಕ್ಯೂ ಏನು? ಐ ಇಂಟು ಡಿ ಟಿ ಆರ್ ಐ ಇಂಟು ಟಿ. ಐ ಇಂಟು ಟಿನೇ ತಗೊಳ್ಳಿ, ಐ ಇಂಟು ಟಿ. ಸೊ ಹಾಗಾದರೆ ಏರಿಯಾ ಅಂಡರ್ ಕರೆಂಟ್ ಆ್ಯಂಡ್ ಟೈಮ್ ಗಿವ್ಸ್ ಯು ಚಾರ್ಜ್ ಫ್ಲೋನ್. ಈಗ ಈ ಪಾರ್ಟ್ ಇದೆಯಲ್ಲ, ಇದು ಚಾರ್ಜ್ ಫ್ಲೋನ್. ಕರೆಕ್ಟಾ? ಇಷ್ಟು ಅರ್ಥ ಇದೆಯಾ? ನೆಕ್ಸ್ಟ್ ಕರೆಂಟ್ ಡೆನ್ಸಿಟಿ ಈಸ್ ಡಿನೋಟೆಡ್ ಬೈ ಜೆ. ಕರೆಂಟ್ ಡೆನ್ಸಿಟಿ ಅಂದರೆ ಏನು? ಕರೆಂಟ್ ಡೆನ್ಸಿಟಿ ಮೀನ್ಸ್ ಕರೆಂಟ್ ಪರ್ ಏರಿಯಾ, ಯೂನಿಟ್ ಏರಿಯಾ. ಸಪೋಸ್ ಒಂದು ಕ್ರಾಸ್ ಸೆಕ್ಷನ್ ಇದೆ, ಏರಿಯಾ ವೆಕ್ಟರ್ ಯಾವಾಗಲೂ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸು. ಆಮೇಲೆ ಕರೆಂಟ್ ಹಿಂಗೆ ಫ್ಲೋ ಆಯ್ತಿದೆ, ಇದು ಐ, ಇದು ಎ. ಸೊ ಜೆ ಬಂದ್ಬಿಟ್ಟು ಐ ಬೈ ಎ. ಇದು ನಿಮ್ಗೆ ಗೊತ್ತು, ಐ ಬೈ ಎ. ಸೊ ಇದನ್ನು ಇಂಟಿಗ್ರೇಷನಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಇಂಟಿಗ್ರೇಷನಲ್ಲಿ ಇದರಲ್ಲಿ ಯೂಸ್ ಆಗುತ್ತೆ. ಸೊ ಸಪೋಸ್ ಡಿ ಐ ಕರೆಂಟ್ ಕೇಳ್ತಾರೆ ಅಂದ್ಕೊಳ್ಳಿ, ಜೆ ಇಂಟು ಡಿ ಎ ಇಂಟಿಗ್ರೇಷನ್ ಸಿಂಬಲ್ ಇದು. ಸರಿನಾ? ಏನು ಲಿಮಿಟ್ಸ್ ಇದೆಯಾ? 0. ಈಗ ಎಕ್ಸ್ ವೈ ಸುಮ್ಮನೆ ಎಕ್ಸ್ ವೈ ಏನೋ ಒಂದು ಇದಕ್ಕೆ ಯೂಸ್ ಆಗತ್ತೆ ಇದು. ನೆಕ್ಸ್ಟು ಎಲೆಕ್ಟ್ರಾನ್ಸ್ ಮೂವ್ ರ್ಯಾಂಡಮ್ಲಿ ಡ್ಯೂ ಟು ವಾಟ್? ಇದೊಂದು ಕ್ವಶನ್. ಈಗ ಸುಮ್ಮನೆ ಒಂದು ಕಂಡಕ್ಟರು, ಇಲ್ಲಿ ಎಲೆಕ್ಟ್ರಾನ್ಸ್ ಇದೆ, ಇಷ್ಟೊಂದು ಎಲೆಕ್ಟ್ರಾನ್ಸ್ ಇದೆ. ಎಂತಕ್ಕೆ ಮೂವ್ ಆಗುತ್ತೆ? ಫಸ್ಟ್ ಆಫ್ ಆಲ್ ಈಗ ಸರೌಂಡಿಂಗಲ್ಲಿ ಇಕ್ಕಿರ್ತೀರ. ಇಫ್ ಯು ಕೀಪ್ ಎನ್ ರಾಡ್, ಲೈಕ್ ಸಮ್ ರಾಡ್, ಐರನ್ ರಾಡ್, ಸಮಥಿಂಗ್, ಅದರಲ್ಲಿ ಎಲೆಕ್ಟ್ರಾನ್ಸ್ ಎಲ್ಲ ಥಿಂಗ್ಸಲ್ಲೂ ಇರುತ್ತೆ. ಸೊ ವೈ ದೇ ವಿಲ್ ಮೂವ್ ರ್ಯಾಂಡಮ್ಲಿ? ಹೀಟ್ ಎನರ್ಜಿನ ಅಬ್ಸರ್ವ್ ಮಾಡುತ್ತೆ. ಸೊ ಡ್ಯೂ ಟು ಥರ್ಮಲ್ ಎನರ್ಜಿ ಇದರಿಂದ ಮೂವ್ ಆಗುತ್ತೆ ಎಲೆಕ್ಟ್ರಾನ್ಸ್ ಬಂದ್ಬಿಟ್ಟು ರ್ಯಾಂಡಮ್ ಮೋಷನಲ್ಲಿ ಇರುತ್ತೆ. ಸರಿನಾ? ವೆನ್ ಕನೆಕ್ಟೆಡ್ ಟು ಅ ಸೋರ್ಸ್, ಸಪೋಸ್ 10 volts ತಗೊಳ್ಳಿ. ವೆನ್ ಕನೆಕ್ಟೆಡ್ ಟು ಅ ಸೋರ್ಸ್, ಎಲೆಕ್ಟ್ರಾನ್ಸ್ ಮೂವ್ ಆಪೋಸಿಟ್ ಟು ದ ಎಲೆಕ್ಟ್ರಿಕ್ ಫೀಲ್ಡ್. ಈಗ ಇದು ನೆಗೆಟಿವ್,
ಇದು ಪಾಸಿಟಿವ್. ಎಲೆಕ್ಟ್ರಾನ್ಸ್ ಮೂವ್ ಆಲ್ವೇಸ್ ಫ್ರಮ್ ಲೋ ಪೊಟೆನ್ಷಿಯಲ್ ಟು ಹೈ ಪೊಟೆನ್ಷಿಯಲ್. ಲೋ ಪೊಟೆನ್ಷಿಯಲ್ ಅಂದರೆ ಮೈನಸ್, ಹೈ ಪೊಟೆನ್ಷಿಯಲ್ ಅಂದರೆ ಪ್ಲಸ್. ಓಕೆ, ಸೊ ಎಲೆಕ್ಟ್ರಿಕ್ ಫೀಲ್ಡ್ ವಿ ಫ್ರಮ್ ಪ್ಲಸ್ ಟು ಮೈನಸ್. ಕರೆಕ್ಟಾ? ನಾವು ದ ವೆಲಾಸಿಟಿ ಫ್ರಮ್ ಲೋ ಪೊಟೆನ್ಷಿಯಲ್ ಟು ಹೈ ಪೊಟೆನ್ಷಿಯಲ್, ಇದು ಒಂದು ವೆಲಾಸಿಟಿ. ಇದನ್ನು ಡ್ರಿಫ್ಟ್ ವೆಲಾಸಿಟಿ ಅಂತಾರೆ. ವಿ ಡಿ ಅಂತ ಡಿನೋಟ್ ಮಾಡ್ತೀವಿ. ವಿ ಡಿ ಇದು ಡ್ರಿಫ್ಟ್ ವೆಲಾಸಿಟಿ. ನೀಟಾಗಿ ಬರೆಯೋಣ. ಡ್ರಿಫ್ಟ್ ವೆಲಾಸಿಟಿ, ಇದನ್ನು ಡ್ರಿಫ್ಟ್ ವೆಲಾಸಿಟಿ ವಿ ಡಿ ಅಂತ ಡಿನೋಟ್ ಮಾಡ್ತಾರೆ. ಇದು ಅಪ್ರಾಕ್ಸಿಮೇಟ್ 10⁻⁻⁴ ಮೀಟ್ರ್ ಪರ್ ಸೆಕೆಂಡ್. ಇದು ಎಲ್ಲೂ ಕೇಳಲ್ಲ, ಆದರೂ ಒಂದು ನಾಲೆಜ್ಗೆ ಇರಲಿ ಅಂತ. ಈಗ ಒಂದು ಫಾರ್ಮುಲಾ ಡಿರೈವ್ ಮಾಡೋಣ ಬನ್ನಿ. ಸೊ ಈಗ ರಿಲೇಷನ್ ಬಿಟ್ವೀನ್ ಡ್ರಿಫ್ಟ್ ವೆಲಾಸಿಟಿ ಆ್ಯಂಡ್ ಕರೆಂಟ್. ರಿಲೇಷನ್ ಬಿಟ್ವೀನ್ ಡ್ರಿಫ್ಟ್ ವೆಲಾಸಿಟಿ ವಿ ಡಿ ಆ್ಯಂಡ್ ಐ. ಸೊ ಸಪೋಸ್ ಒಂದು ಕಂಡಕ್ಟರ್ ಇದು ಡೆಲ್ಟಾ ಎಕ್ಸ್. ಡೆಲ್ಟಾ ಎಕ್ಸ್ ಅಂದರೆ ಏನು? ಫಸ್ಟ್ ಡೆಲ್ಟಾ ಎಕ್ಸ್ ಮೀನ್ಸ್ ಇಟ್ ಈಸ್ ಚಾರ್ಜ್ ಪರ್ ಯೂನಿಟ್ ಏರಿಯಾ. ಏನೇಳಿ? ಯೂನಿಟ್ ಏರಿಯಾ. ಇದು ಪರ್ ಯೂನಿಟ್ ಏರಿಯಾ, ಸರಿನಾ? ಈಗ ಯೂನಿಟ್ ಏರಿಯಾ, ಸರಿನಾ? ಈಗ ನಮಗೆ ಐ ಈಸ್ ಈಕ್ವಲ್ಸ್ ಟು ಎನ್ ಎ ಇ ವಿ ಡಿ. ಈ ಫಾರ್ಮುಲಾಯಿಂದ ಕ್ವಶನ್ಸ್ ಬಂದಿದೆ, ಗ್ಯಾಪ್ ನಡ್ಕೋಬೇಕಿದು. ಸೊ ಎನ್ ಎ ಇ ವಿ ಡಿ ಇದು ಡಿರಿವೇಶನ್ ಏನು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಇದೇನು ಬೇಡ. ಹೆಂಗೆ ಬಂತು ಅಂದರೆ, ಸಪೋಸ್ ಇದು ಡೆಲ್ಟಾ ಎಕ್ಸ್ ಡಿಸ್ಟೆನ್ಸ್. ಡೆಲ್ಟಾ ಎಕ್ಸ್ ಇಲ್ಲೊಂದು ಎಲೆಕ್ಟ್ರಾನ್ ಇದೆ, ಇಲ್ಲಿಂದ ಹಿಂಗೆ ಹೋಗುತ್ತೆ ಅಂದ್ಕೊಳ್ಳಿ. ವೆನ್ ಕನೆಕ್ಟೆಡ್ ಟು ಅ ಸೋರ್ಸ್, ಕನೆಕ್ಟೆಡ್ ಸಪೋಸ್ ಇ ಎಮ್ ಎಫ್ ಬಂದ್ಬಿಟ್ಟು ಇದ್ರದ್ದು ಇ. ಸೊ ಇದು ವಿ ಡಿ ಅಂತ ಒಂದು ಡಿಸ್ಟೆನ್ಸಲ್ಲೇ ಇದೆ. ವಿ ಡಿ ಬಂದ್ಬಿಟ್ಟು ವೆಲಾಸಿಟಿ, ಡ್ರಿಫ್ಟ್ ವೆಲಾಸಿಟಿ. ಸೊ ಡೆಲ್ಟಾ ಎಕ್ಸ್ ಈಸ್ ಈಕ್ವಲ್ಸ್ ಟು ವಿ ಡಿ ಇಂಟು ಟೈಮ್. ಕರೆಕ್ಟಾ? ಸೊ ಒಂದು ಫಾರ್ಮುಲಾ ಬಂತು ನಿಮಗೆ, ಏನದು? ಐ ಎನ್ ಎ ಇ ವಿ ಡಿ. ಇದನ್ನ ಗ್ಯಾಪ್ ನಡ್ಕೊಳ್ಳಿ. ಎನ್ ಬಂದ್ಬಿಟ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್. ಯೂನಿಟ್ ವಾಲ್ಯೂಮ್. ಇ ಬಂದ್ಬಿಟ್ಟು ಚಾರ್ಜ್ ಆಫ್ ಎಲೆಕ್ಟ್ರಾನ್. ಚಾರ್ಜ್ ಏನು? 1.6 ಇಂಟು 10⁻⁻19 ಕೂಲಮ್ಸ್. ಕರೆಕ್ಟಾ? ವಿ ಡಿ ಬಂದ್ಬಿಟ್ಟು ಡ್ರಿಫ್ಟ್ ವೆಲಾಸಿಟಿ. ಇದನ್ನು 10⁻⁻⁴ ಅಂತ ಸಬ್ಸ್ಟಿಟ್ಯೂಟ್ ಮಾಡೋಕೆ ಹೋಗ್ಬಿಡಿ, ಇದು ಕೊಡ್ತಾರೆ ಕ್ವಶನ್ಸಲ್ಲಿ. ಅದು ನಾನು ಅಪ್ರಾಕ್ಸ್ ಹೇಳಿದ್ದು ಒಂದು ಇದರಲ್ಲಿ. ಈಗ ಮಾಬಿಲಿಟಿ ಅಂದರೆ ಏನು? ಮ್ಯೂ ಇಂದ ಡಿಫೈನ್ ಮಾಡ್ತಾರೆ ಮಾಬಿಲಿಟಿ. ಇದನ್ನು ವಿ ಡಿ ಬೈ ಇ. ಇ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಈಗ ಪ್ಲಸ್ಸು ಮೈನಸ್, ಇದು ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್. ಚಾರ್ಜ್ ಹಿಂಗೋಗೋದು ಲೋವರ್ ಪೊಟೆನ್ಷಿಯಲ್ ಟು ಹೈಯರ್ ಪೊಟೆನ್ಷಿಯಲ್. ಇಲ್ಲೊಂದು ವಿ ಡಿ ವೆಲಾಸಿಟಿ ಗೇನ್ ಆಗುತ್ತೆ ಇದಕ್ಕೆ. ಸೊ ಮ್ಯೂ ಈಸ್ ಈಕ್ವಲ್ಸ್ ಟು ವಿ ಡಿ ಬೈ ಇ. ಮಾಬಿಲಿಟಿ ಮ್ಯೂ ಅಂದರೆ ಇದು ಮಾಬಿಲಿಟಿ. ಇಲ್ಲಿ ಒಂದು ನಿಮಿಷ.
ನೀಟಾಗಿ ಬರೆದು ಬಿಡೋಣ. ಮೊಬಿಲಿಟಿ ಓಕೆನಾ. ನೆಕ್ಸ್ಟು ಮೊಬಿಲಿಟಿ ಅಂದರೆ ಗೊತ್ತಾಯ್ತಾ. ಮೊಬಿಲಿಟಿ ಬಂದ್ಬಿಟ್ಟು VD/E ಇದೊಂದು ಫಾರ್ಮುಲಾ ಗ್ಯಾಪ್ನ ಇಟ್ಕೋಬೇಕು ನೀವು. ಬಟ್ ಇಂಪಾರ್ಟೆಂಟ್ ಫಾರ್ಮುಲಾ, ಬಟ್ ದೇ ಕ್ಯಾನ್ ಆಸ್ಕ್, ಕೇಳಿದ್ರು ಕೇಳ್ಬೋದು, ಹೇಳೋಕ್ಕಾಗಲ್ಲ. ನೆಕ್ಸ್ಟು ರೆಸಿಸ್ಟೆನ್ಸಿಂದ ಸ್ಟಾರ್ಟ್ ಮಾಡೋಣ. ಇದು ವೆರಿ ಇಂಪಾರ್ಟೆಂಟ್. ರೆಸಿಸ್ಟೆನ್ಸ್ ಕರೆಕ್ಟಾ. ಈಗ ರೆಸಿಸ್ಟೆನ್ಸ್ ಅಂದರೆ ಏನು? ಆಪೋಸಿಷನ್ ಟು ಫ್ಲೋ ಆಫ್ ಕರೆಂಟ್. ರೆಸಿಸ್ಟೆನ್ಸ್ ಅಂದರೆ ರೆಸಿಸ್ಟ್ ಮಾಡ್ತಿದ್ಯಾ, ಅಲ್ಲರಲ್ಲೇ ಗೊತ್ತಾಗುತ್ತೆ. ಆಪೋಸಿಷನ್ ಟು ಫ್ಲೋ ಆಫ್ ಕರೆಂಟ್, ಕರೆಕ್ಟಾ. ಸೊ ರೆಸಿಸ್ಟೆನ್ಸ್ ವ್ಯಾಲ್ಯೂ ಏನು? R is equals to, ಇದು ಓದಿರ್ತೀರ, ರೋ L/A. ರೋ L/A. L ಅಂದರೆ ಲೆಂತು, A ಅಂದರೆ ಏರಿಯಾ, ರೋ ಅಂದರೆ ರೆಸಿಸ್ಟಿವಿಟಿ. ರೆಸಿಸ್ಟಿವಿಟಿ ಕರೆಕ್ಟಾ. ರೆಸಿಸ್ಟೆನ್ಸ್ ಡಿಪೆಂಡ್ಸ್ ಆನ್ ವಾಟ್? ಲೆಂತ್, ಏರಿಯಾ, ನೇಚರ್ ಆಫ್ ಮೆಟೀರಿಯಲ್, ಟೆಂಪ್ರೇಚರ್. ಲೆಂತ್, ಏರಿಯಾ, ನೇಚರ್ ಆಫ್ ಮೆಟೀರಿಯಲ್, ಆಮೇಲೆ ಫೋರ್ತ್ ಲಾಸ್ಟ್ ಬಂದ್ಬಿಟ್ಟು ಟೆಂಪ್ರೇಚರ್. ಈಗ ಇದು ವೆರಿ ಇಂಪಾರ್ಟೆಂಟು, ನೋಟ್ ಬರ್ಕೊಳ್ಳಿ ಇದನ್ನು. ಟೆಂಪ್ರೇಚರ್ ಇನ್ಕ್ರೀಸ್ ಮಾಡಿದ್ರೆ ಕಂಡಕ್ಟರ್, ಟೆಂಪ್ರೇಚರ್ ಇನ್ಕ್ರೀಸ್ ಮಾಡಿದ್ರೆ ರೆಸಿಸ್ಟೆನ್ಸು ಇನ್ಕ್ರೀಸ್ ಆಗತ್ತೆ. ಬಟ್ ಫಾರ್ ಸೆಮಿಕಂಡಕ್ಟರ್ಸ್ ಮುಂದೆ ಓದ್ತೀರ ಏನಂತ. ಸೆಮಿಕಂಡಕ್ಟರ್ ಟೆಂಪ್ರೇಚರ್ ಇನ್ಕ್ರೀಸ್ ಮಾಡಿದ್ರೆ ರೆಸಿಸ್ಟೆನ್ಸ್ ಡಿಕ್ರೀಸ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಎಷ್ಟು ಸ್ಟಾರ್ ಹಾಕಿದ್ರೂ ಕಮ್ಮಿ ಆಗಲ್ಲ, ಅಷ್ಟು ಇಂಪಾರ್ಟೆಂಟ್ ಇದು, ಸರಿನಾ. ಏನು ತೆಗಿಯಿದ್ರೆ ಹೋಲ್ಸ್, ಚಾರ್ಜಸ್, ಅದರಿಂದ ಇನ್ನೊಂದು ಫಾರ್ಮುಲಾ R is equals to R0 1 plus alpha delta T. ಇದೊಂದು ಫಾರ್ಮುಲಾ, ಇದು ವೆರಿ ಇಂಪಾರ್ಟೆಂಟ್. ಸರಿನಾ. ಬರೀ ಏನು ಫಾರ್ಮುಲಾ ಕೊಡ್ತಿದ್ದಾನೆ ಅನ್ಬಿಡಿ, ಇದರಿಂದನೇ ಕ್ವಶನ್ಸ್ ಬರೋದು. ಒಂದು ಹೊಸ ಫಾರ್ಮುಲಾ ಸಿಕ್ಕೇನು ಹೇಳಿ. R is equals to R0 1 plus alpha delta T, ಕರೆಕ್ಟಾ. ಈಗ R0 ಅಂದರೆ ಏನು? ಫಸ್ಟು R0 ಅಂದರೆ ರೆಸಿಸ್ಟೆನ್ಸ್ ಅಟ್ 0 ಡಿಗ್ರಿ ಸೆಲ್ಸಿಯಸ್, ಕರೆಕ್ಟಾ. ಈಗ ವೆರಿ ಇಂಪಾರ್ಟೆಂಟ್, ಸ್ಟ್ರೆಚ್ ಕಟ್ ಡಿಫ್ರೆನ್ಸ್ ಏನಂತ. ಸ್ಟ್ರೆಚ್ ಇಮ್ಯಾಜಿನ್ ಮಾಡಿ. ಈಗ ಇದು ಮೋಸ್ಟ್ ಆಸ್ಡ್ ಕ್ವಶನ್ ಇನ್ JA ಮೇನ್ಸಲ್ಲಿ. ಸ್ಟ್ರೆಚ್ ಅಂದರೆ ಎಕ್ಸ್ಪ್ಯಾಂಡ್ ಮಾಡ್ತಿದ್ದೀರಾ. ಒಂದು ವಯರ್ ಸಪೋಸು ಒಂದು ವಯರ್ ಇದೆ, ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ತಿದ್ದೀರಾ. ಸಪೋಸ್ 2 ಟೈಮ್ಸ್ ಎಕ್ಸ್ಪ್ಯಾಂಡ್ ಮಾಡ್ತಿದ್ದೀರಾ. ಈಗ ಒಂದೇನ ಐಟಮ್ ನೀವು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಅದ್ರ ಏರಿಯಾ ಡಿಕ್ರೀಸ್ ಆಗುತ್ತೆ, ನಿಮ್ಗೆ ಗೊತ್ತದು. ಈಗ L ನ
2L ಮಾಡಿ. ಸೊ ಏರಿಯಾ ಏನಾಗತ್ತೆ A/2. A/2 ಕಟ್. ಈಗ ಒಂದು ಕಂಡಕ್ಟರ್ ಇದೆ ಆಫ್ ಲೆಂತ್ L, ಅಸ್ಯೂಮ್ ಇಟ್ ಆಸ್ ಲೆಂತ್ L. ಈಗ ಕಟ್ ಮಾಡ್ತಿದ್ದೀರಾ. ಕಟ್ ಅಂದರೆ ಸುಮ್ಮನೆ ಬ್ರೇಕ್ ಮಾಡ್ತಿದ್ದೀರಾ ಅಷ್ಟೇ. ಬ್ರೇಕ್ ಮಾಡಿದ್ರೆ ಎಲ್ಲಿರೋದು L/2 ಆಗತ್ತೆ, ಬಟ್ ಏರಿಯಾ ಬಂದ್ಬಿಟ್ಟು ಸೇಮ್ ಇರತ್ತೆ. ವೆರಿ ಇಂಪಾರ್ಟೆಂಟ್. ಇದರಲ್ಲೇ ಜಾಸ್ತಿ ಕನ್ಫ್ಯೂಸ್ ಆಗೋದು ಸ್ಟೂಡೆಂಟ್ಸು. ಸೊ ಸ್ಟ್ರೆಚ್ ಅಂದರೆ ಏನು, ಕಟ್ ಅಂದರೆ ಏನು, ಸರಿನಾ? ಇದೊಂದು. ನೆಕ್ಸ್ಟ್ ಈಗ ಒಂದು ಕ್ವಶನ್ ಮಾಡೋಣ. ಸಪೋಸ್ ಒಂದು ಕಂಡಕ್ಟರ್ ಇದೆ ಆಫ್ ರೆಸಿಸ್ಟೆನ್ಸ್ R, ಲೆಂತ್ L, ಏರಿಯಾ A. ಈಗ ಸ್ಟ್ರೆಚ್ ಟು 3 times of L. ಸೊ ನ್ಯೂ ರೆಸಿಸ್ಟೆನ್ಸ್ ಏನಂತ, ನ್ಯೂ ರೆಸಿಸ್ಟೆನ್ಸ್. ಸೊ ಆನ್ಸರ್ ಇದಕ್ಕೆ ಈಗ ಆರ್ ಬಂದ್ಬಿಟ್ಟೇನು ρL/A, ಕರೆಕ್ಟಾ? ρL/A. ಈಗ ನ್ಯೂ ರೆಸಿಸ್ಟೆನ್ಸ್ ಬಂದ್ಬಿಟ್ಟು ಸಪೋಸ್ R' ಅನ್ಕೊಳ್ಳಿ. ರೋ ಸ್ಟ್ರೆಚ್ ಟು 3 times. 3 times ಅಂದರೆ ಏನು ಹೇಳಿದ್ದೀನಿ, ಎಲ್ಲು 3 times ಅಂದರೆ 3L ಆಗತ್ತೆ. ಹಂಗೆ ಏರಿಯಾ A/3. A/3 ಏನು ಅನ್ಕೋಬಿಡಿ, ಸ್ವಲ್ಪ ಹ್ಯಾಂಡ್ ರೈಟಿಂಗು ಅದು ಮೌಸು ಸ್ಕಿಪ್ ಆಗುತ್ತೆ ಸ್ವಲ್ಪ. 3L/A/3. ಇಲ್ಲಿಂದ ಏನು ಬಂತು, 9 ρL/A. ಇಲ್ಲಿ 9R. ನ್ಯೂ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 9R ಇದೆ, ಅಷ್ಟೇ, ಇನ್ನೇನಿಲ್ಲ ಡಿಫ್ರೆನ್ಸು. ಈಗ ಸೀರೀಸ್ ಕಾಂಬಿನೇಷನು ಪ್ಯಾರಲಲ್. ಸೀರೀಸ್ ಅಂದರೆ ಸಪೋಸ್ ಹಿಂಗೆ ಪ್ಯಾರಲಲ್ ಇರಿ, R ರೆಸಿಸ್ಟೆನ್ಸ್ 6, ಇದರಲ್ಲೂ ರೆಸಿಸ್ಟೆನ್ಸ್ 6 ಎಲ್ಲ ಐಡೆಂಟಿಕಲ್ ರೆಸಿಸ್ಟೆನ್ಸ್ ಅಂತ ಅಸ್ಯೂಮ್ ಮಾಡ್ಕೊಂಡು ಇದನ್ನು ಹೇಳ್ಕೊಡ್ತಿರೋದು. ಸೊ ಈಗ ಈ ಥರ ಒಂದು ಸರ್ಕ್ಯೂಟಲ್ಲಿ ಇತ್ತಂದರೆ ಸೀರೀಸು R ಈಕ್ವಲೆಂಟ್ ಏನಿರುತ್ತೆ, R1 ಪ್ಲಸ್ R2 ಸೊ ಆನ್ n ಟೈಮ್ಸು. ಇಲ್ಲೇನು ಹಂಗಂದ್ರೆ ಈಕ್ವಲೆಂಟು 2R. ಇಲ್ಲಿ 1/R ಈಕ್ವಲೆಂಟ್ 1/R1 ಪ್ಲಸ್ 1/R2. ಸೊ R ಈಕ್ವಲೆಂಟ್ ಇಲ್ಲಿಂದ ಏನಾಗುತ್ತೆ, 1/R ಪ್ಲಸ್ 1/R 2/R R/2 ಆಗುತ್ತೆ. R/2 ಆಯ್ತಾ? ನೆಕ್ಸ್ಟ್ ಈಗ ಇದು ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್, ಸೀರೀಸ್ ಪ್ಯಾರಲಲ್. ಆಮೇಲೆ ವಿಚ್ ಆಫ್ ದ ಫಾಲೋಯಿಂಗ್ ಕಾಂಬಿನೇಷನ್ ಕೆನ್ ಲೀಡ್ ಯು ಅ ಮೋರ್ ಕರೆಂಟ್ ಇನ್ ಅ ಸರ್ಕ್ಯೂಟ್? ಆವಾಗ ಏನು ಆನ್ಸರು, ಸೀರೀಸಾ ಪ್ಯಾರಲಲ್? ಬಿಕಾಸ್ ಪ್ಯಾರಲಲ್ದು ಎಫೆಕ್ಟಿವ್ ರೆಸಿಸ್ಟೆನ್ಸ್ ಬಂದ್ಬಿಟ್ಟು ಲೆಸ್. ಇದು ಈಕ್ವಲೆಂಟ್ ರೆಸಿಸ್ಟೆನ್ಸ್ ಆರ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇಸ್ ಲೆಸ್. ಈಗ R is equals to V/I, ಕರೆಕ್ಟಾ? ಈಗ R ಜಾಸ್ತಿ ಇದ್ರೆ ಏನಾಗುತ್ತೆ, ಕರೆಂಟ್ ಲೆಸ್ ಆಗತ್ತೆ. ಸಪೋಸ್ R ಲೆಸ್ ಆಯಿತು, ಆವಾಗ ಏನಾಗುತ್ತೆ, ಕರೆಂಟು ಮೋರ್. ಸೊ ಪ್ಯಾರಲಲ್ಲಿ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಬಂದ್ಬಿಟ್ಟು ಲೆಸ್, ಸೊ ಕರೆಂಟ್ ವಿಲ್ ಬಿ ಮೋರ್.
ಕರೆಂಟ್ ಈಸ್ ಮೋರ್. ಇದರಲ್ಲಿ ಕರೆಂಟ್ ಈಸ್ ಲೆಸ್ ಕಂಪೇರ್ಡ್ ಟು ಬಿಫೋರ್, ಲೈಕ್ ಬಿಫೋರ್ ಸರ್ಕ್ಯೂಟ್. ಈಗ ಓಮ್ಸ್ ಲಾ ಏನು? ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಕಂಡಕ್ಟರ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಕರೆಂಟ್. ಸೊ ಈ ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್ ತೆಗೆಯೋಕ್ಕೆ ಒಂದು ಆರ್ ಐ ಇದೆ ರೆಸಿಸ್ಟೆನ್ಸ್. ಸೊ ಐ ಅಂದರೆ ಏನು? ಐ ಕರೆಂಟ್, ಇದು ಬೇಸಿಕ್ಕು, ಎಲ್ಲರಿಗೂ ಗೊತ್ತಿರುತ್ತೆ. ಆಮೇಲೆ ಇದು ಪೊಟೆನ್ಷಿಯಲ್ ಡಿಫ್ರೆನ್ಸ್. ಕರೆಕ್ಟಾ? ನೆಕ್ಸ್ಟ್ ಕಲರ್ ಕೋಡಿಂಗ್ ಏನು ಬೇಡ, ಡೆಲೀಟ್ ಆಗಿದೆ ಕಲರ್ ಕೋಡಿಂಗು. ನೆಕ್ಸ್ಟು ಈಗ ಸೆಲ್, ವೆರಿ ಇಂಪಾರ್ಟೆಂಟ್. ಸೆಲ್ಲಲ್ಲಿ 2 ಟೈಪ್ಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇರುತ್ತೆ. ಒಂದು ಇ ಎಮ್ ಎಫ್, ಇದು ಎಲೆಕ್ಟ್ರೋ ಮೋಟಿವ್ ಫೋರ್ಸ್. ಕರೆಕ್ಟಾ? ಈಗ ಟಿ ಪಿ ಡಿ, ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್. ಡಿಫ್ರೆನ್ಸ್ನ DIFF ಅಂತ ಬರಿತೀನಿ. ಕರೆಕ್ಟಾ? ಈಗ ಏನದು ಇ ಎಮ್ ಎಫ್ ಅಂದರೆ ಬ್ಯಾಟ್ರಿದೊಂದು ವೋಲ್ಟೇಜ್ ಇರುತ್ತೆ. ಐಡಿಯಲ್ ಬ್ಯಾಟ್ರಿ ಅಂದ್ಕೊಳ್ಳೋಣ, ನೋ ರೆಸಿಸ್ಟೆನ್ಸ್ ಅದರಲ್ಲಿ. ಸೊ ಸಪೋಸ್ 10 ವೋಲ್ಟ್ ಬ್ಯಾಟ್ರಿ, ಇದು ಪ್ಲಸ್ಸು, ಇದು ಮೈನಸ್ಸು, ಸರಿನಾ? ಸಪೋಸ್ 10 ವೋಲ್ಟ್ ಬ್ಯಾಟ್ರಿ, ಇದೊಂದು ರೆಸಿಸ್ಟೆನ್ಸ್ ನಿಮಗೆ ಫಿಕ್ಸ್ ಆಗಿರುತ್ತೆ. ಹಂಗಂದರೆ ಒಂದು ವೋಲ್ಟೇಜ್ ಫಿಕ್ಸಲ್ಲೇ ಇರುತ್ತೆ, 10 ವೋಲ್ಟ್. ಹಂಗೆ ಟಿ ಪಿ ಡಿ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ಏನು ನೋಡೋಣ ಬನ್ನಿ. ಟಿ ಪಿ ಡಿ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಸೊ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ, ಸಪೋಸ್ ಇದೊಂದು ಸರ್ಕ್ಯೂಟು, ಇದು ರೆಸಿಸ್ಟೆನ್ಸ್ ಆರ್ ಪ್ಲಸ್ ಮೈನಸ್. ಈ ಪಾಯಿಂಟ್ ಇದೆಯಲ್ಲ, ಇರಿ, ಈ ಪಾಯಿಂಟು ಎ, ಈ ಪಾಯಿಂಟು ಬಿ. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ಎ ಬಿ, ಇದನ್ನು ಟಿ ಪಿ ಡಿ ಅಂತಾರೆ, ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಈ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಹೆಂಗೆ ಕಂಡುಹಿಡಿಬೋದು ಅಂದರೆ, ಕಿರ್ಚಾಫ್ ಲಾ ಹಾಕ್ಬೋದು. ಇದನ್ನು ಈಕ್ವಲ್ಸ್ ಟು, ಸಪೋಸ್ ಇದು ಇ ಇದ್ರೆ, ಆಮೇಲೆ ಕರೆಂಟ್ ಡೈರೆಕ್ಷನ್ ಹಿಂಗೆ ಐ. ಸೊ ಪಾಸಿಟಿವ್ ಟು ನೆಗೆಟಿವ್, ಹಂಗಂದ್ರೆ ಮೈನಸ್ ಇ, ಪ್ಲಸ್ ಐ ಆರ್. ಇದು ಗೊತ್ತಾಯ್ತಾ? ಇದು ವಿ ಬಿ ಮೈನಸ್ ಇ ಮಾಡ್ಯುಲಸ್ ಹಾಕೋಬೋದು ನೀವು. ಮಾಡ್ಯುಲಸ್ ಹಾಕೊಂಡ್ರೆ ಇ ಮೈನಸ್
IR ಬರಿಬೋದು ಇದೆ, ಇದನ್ನು ಬರೀತಾರೆ ಒಂದೊಂದು ಬುಕ್ಕಲ್ಲಿ. VAB ಇದನ್ನ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತಾರೆ. ಸೊ ಕನ್ಫ್ಯೂಸ್ ಮಾಡ್ಕೊತಾರೆ ಎಷ್ಟೊಂದು ಜನ. EMF ಆಮೇಲೆ TPD ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ಹೇಳಿದ್ದೀನಿ. ಈಗ ಒಂದು ಸರ್ಕ್ಯೂಟಲ್ಲಿ ಇದೊಂದು ಬ್ಯಾಟ್ರಿ ಆ್ಯಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತ ಇರುತ್ತೆ. ಈ ಇಡೀ ವರ್ಲ್ಡಲ್ಲಿ ಯಾವುದು ರೆಸಿಸ್ಟೆನ್ಸ್ ಲೆಸ್ ಆಬ್ಜೆಕ್ಟ್ ಯಾವುದೂ ಇಲ್ಲ. ಸೊ ಒಂದು ಬ್ಯಾಟ್ರಿಗೆ ಅಂದರೆ ಅದ್ರದ್ದು ಓನ್ ರೆಸಿಸ್ಟೆನ್ಸ್ ಇರುತ್ತೆ. ಸಪೋಸ್ ಸ್ಮಾಲ್ ಆರ್, ಇಲ್ಲಿ ಸ್ಮಾಲ್ ಆರ್ ಅಂದ್ಕೊಳ್ಳಿ. ನೆಕ್ಸ್ಟ್ ಕರೆಂಟ್ ಫ್ಲೋ ಆಯ್ತಿದೆ. ಸೊ ಅಕ್ರಾಸ್ AB ಪೊಟೆನ್ಷಿಯಲ್ ಏನಿದೆ ಅದನ್ನು ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತಾರೆ. ಎಲ್ಲ EMF ಆಫ್ ದ ಸೆಲ್ ಅಂತ ಕೇಳಿದ್ರೆ ಬರೀ ಟರ್ಮಿನಲ್ ಪೊಟೆನ್ಷಿಯಲ್ ಕೇಳಿದ್ರೆ E ಮೈನಸ್ IR. ಇದು ಡಿಸ್ಚಾರ್ಜಿಂಗ್ ಟೈಮಲ್ಲಿ. ಚಾರ್ಜಿಂಗ್ ಟೈಮಲ್ಲಿ ಚಾರ್ಜಿಂಗ್ ಟೈಮಲ್ಲಿ E ಪ್ಲಸ್ IR. ಇದು ಚಾರ್ಜಿಂಗ್. ಕರೆಕ್ಟಾ? ಚಾರ್ಜಿಂಗ್ ಟೈಮ್. ಓಕೆ, ನೆಕ್ಸ್ಟ್ ಈಗ ಸೆಲ್ ಕಾಂಬಿನೇಷನ್. ಸೆಲ್ನು ಈಗ ಸೀರೀಸ್ ಪ್ಯಾರಲಲ್ಲಿ ಜೋಡಿಸ್ಬೋದು. ಪ್ಯಾರಲಲ್ಲು ಈಗ ಸಪೋಸು ಒಂದು ಹಿಂಗೊಂದಿರುತ್ತೆ ಸರ್ಕ್ಯೂಟು, ಇಲ್ಲೊಂದು ಹಿಂಗೊಂದು ರೆಸಿಸ್ಟೆನ್ಸ್ ಆ್ಯಡ್ ಆಗಿ ಸೆಲ್ ಇದು ಇದ್ರದ್ದು ಇಂಟರ್ನಲ್ ರೆಸಿಸ್ಟೆನ್ಸ್ 6 ಡ್ರಾ ಮಾಡಿಲ್ಲ, ಅಸ್ಯೂಮ್ ಮಾಡ್ಕೊಳ್ಳಿ. ಸರಿನಾ? ಈಗ ಈಕ್ವಲೆಂಟ್ ಏನಂದರೆ E1 ಪ್ಲಸ್ E2. R ಈಕ್ವಲೆಂಟು ಅದೇನಾಗತ್ತೆ 2E. ಇದು R1 ಪ್ಲಸ್ R2 2R. ಕರೆಕ್ಟಾ? ಪ್ಯಾರಲಲ್ಲಿ ಹೆಂಗಂದ್ರೆ ಈಕ್ವಲೆಂಟ್ ಬಂದ್ಬಿಟ್ಟು E1 by R1 plus E2 by R2 divided by 1 by R1 plus 1 by R2. R equivalent to same as this. Same. Okay. ಇಷ್ಟೇ. ಈಕ್ವಲೆಂಟು R ಈಕ್ವಲೆಂಟು. ನೆಕ್ಸ್ಟ್ ಪವರ್. ಪವರ್ ಅಂದರೆ ಏನು? ಎನರ್ಜಿ ಬೈ ಟೈಮ್. ಸರಿನಾ? ಎನರ್ಜಿ ಬೈ ಟೈಮ್. ಒಂದು ಸರ್ಕ್ಯೂಟಲ್ಲಿ ಒಂದು ಪವರ್, ಒಂದು ಹೀಟ್ ಲಿಬ್ರೇಟ್ ಆಗತ್ತೆ. ಐಡಿಯಲ್ ಸರ್ಕ್ಯೂಟ್ ಯಾವುದೂ ಇಲ್ಲ ಜಗತ್ತಿನಲ್ಲಿ. ಸೊ ಅದೆಷ್ಟು ಹೀಟ್ ಲಿಬ್ರೇಟ್ ಆಯ್ತು ಅಂದರೆ ಅದು ಪವರು I² R. ಇಲ್ಲಾಂದರೆ V² ಬೈ R ಬರಿಬೋದು. V² ಬೈ R. ಇಲ್ಲಾಂದರೆ V ಇಂಟು I ಬರಿಬೋದು. ಸೊ ಇದು 3 ಫಾರ್ಮುಲಾ. ಸರಿನಾ? heat generated in circuit H ಏನು? ಪವರ್ ಇಂಟು ಟೈಮ್. heat generated. ಸರಿನಾ? ಪವರ್ ಇಂಟು ಟೈಮ್.
ಪವರ್ ಅಂದರೆ ಏನು ಆಗಲೇ ಹೇಳಿದೆ, ಐ ಸ್ಕ್ವಯರ್ ಆರ್ ಟಿ. ಇಲ್ಲ ಅಂದರೆ ಇದನ್ನು ವಿ ಸ್ಕ್ವಯರ್ ಬೈ ಆರ್ ಇಂಟು ಟಿ. ಇಲ್ಲ ಅಂದರೆ ಇದನ್ನು ಇಂಟಿಗ್ರೇಷನ್ ಆಫ್ ಐ ಆರ್ ಡಿ ಟಿ. ಕರೆಕ್ಟಾ? ನೆಕ್ಸ್ಟ್ ಈಗ ಒಂದು ಬಲ್ಬ್ ಕೊಟ್ಟಿರ್ತಾರೆ. ಬಲ್ಬು ಈಗ ಅದರದ್ದೊಂದು ರೇಟೆಡ್ ವೋಲ್ಟೇಜು ಆ್ಯಂಡ್ ಪವರ್ ವಾಟ್. ಪವರ್ ಅಂದರೆ ಗೊತ್ತಾನೆ, ಪವರ್ ಯೂನಿಟ್ ಬಂದ್ಬಿಟ್ಟು ವ್ಯಾಟು. ಸೊ ವ್ಯಾಟಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ, ಎಲ್ಲ ಕಡೆ ನೋಡಿರ್ಬೋದು. 20 ವ್ಯಾಟು, 5 ವಾಟು, 15 ವಾಟು, 9 ವಾಟು, ಎಷ್ಟು ಬೇಕೋ ಅಷ್ಟು. ಸೊ ರೆಸಿಸ್ಟೆನ್ಸ್ ಆಫ್ ಬಲ್ಬ್ ಏನಂತ ಕೇಳ್ತಾರೆ. ಸೊ ಇರಿ ಸೊ ರೆಸಿಸ್ಟೆನ್ಸ್ ಆಫ್ ಬಲ್ಬ್ is equals to V square by P. ಹಿಂದೆ ಇರೋ ಫಾರ್ಮುಲಾ ಇಂದ ಡಿರೈವ್ ಆಗಿರೋದು ಅಷ್ಟೇ. ಇದು ರೇಟೆಡ್, ಅದೇ ರೇಟೆಡ್, ಇದು ಕೂಡ ರೇಟೆಡ್, ಇದು ಕೂಡ ರೇಟೆಡ್. ಸರಿನಾ? ನೆಕ್ಸ್ಟ್ ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್. ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್. ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಅಂದರೆ ಏನು? ಸಿ, ಒಂದು ಸರ್ಕ್ಯೂಟು ಇರಿ ಇದರದ್ದು ಒಂದು ಇಂಟರ್ನಲ್ ರೆಸಿಸ್ಟೆನ್ಸ್ 6 ಐ, ಇದು 6. ಸೊ ಇದ್ರದ್ದು ಇ ಅನ್ಕೊಳ್ಳೋಣ, ಇ. ಈಗ ಎರಡು ಸೀರೀಸಲ್ಲಿದೆ. ಈ ರೆಸಿಸ್ಟೆನ್ಸು ಇದು ಆ್ಯಂಡ್ ಈ ರೆಸಿಸ್ಟೆನ್ಸ್ ಸೀರೀಸಲ್ಲಿದೆ. ಸೊ ಆರ್ ಈಕ್ವಲೆಂಟ್ ವಿ ಈಸ್ ಈಕ್ವಲ್ಸ್ ಟು ಐ ಆರ್ ಈಕ್ವಲೆಂಟ್. ಇದು ಗೊತ್ತು ತಾನೇ, ಇದೆಲ್ಲ ಬೇಸಿಕ್ಸು. ಸೊ ವಿ ಈಸ್ ಈಕ್ವಲ್ಸ್ ಟು ಐ ಇಂಟು ಆರ್ ಪ್ಲಸ್ ಸ್ಮಾಲ್ ಆರ್, ಆರ್ ಈಕ್ವಲೆಂಟ್ ಸೀರೀಸಲ್ಲಿದೆ. ಸೊ ಐ ಬಂದ್ಬಿಟ್ಟೇನು ವಿ ಬೈ ಆರ್ ಪ್ಲಸ್ ಆರ್. ಕರೆಕ್ಟಾ? ಈಗ ಪಿ ಏನು? ಪಿ ಈಸ್ ಈಕ್ವಲ್ಸ್ ಟು ಐ ಸ್ಕ್ವಯರ್ ಆರ್. ಐ ಸ್ಕ್ವಯರ್ ಆರ್, ಪಿ ಬಂದ್ಬಿಟ್ಟು ಐ ಸ್ಕ್ವಯರ್ ಆರಾ. ಐ ಏನು? ಹಿಂದೆಗಡೆಯಿಂದ ಹೇಳಿರ್ಬೋದು, ಹಿಂದೆಗಡೆಯಿಂದ ಐ ಸ್ಕ್ವೇರ್ ಬೈ ಇ ಸ್ಕ್ವೇರ್ ಬೈ ಆರ್ ಪ್ಲಸ್ ಆರ್ ಹೋಲ್ ಸ್ಕ್ವೇರ್ ಇಂಟು ಆರ್. ಕರೆಕ್ಟಾ? ಈಗ ಮ್ಯಾಕ್ಸಿಮಮ್ ಪವರ್ ಬೇಕಂದ್ರೆ ಏನು ಮಾಡಬೇಕು? ಮ್ಯಾಥ್ಸ್ ಓದಿರ್ತೀರ. ಡಿ ಪಿ ಬೈ ಡಿ ಟಿ, ಡಿ ಆರ್, ಇಲ್ಲಿ ಡಿ ಪಿ ಬೈ ಡಿ ಆರ್ is equals to 0 gives you max ಪವರ್. ಎಷ್ಟು ರೆಸಿಸ್ಟೆನ್ಸ್ಗೆ ಮ್ಯಾಕ್ಸ್ ಪವರ್ ಆಗುತ್ತೆ ಅಂತ ನೀವು ಇದನ್ನು ಸಾಲ್ವ್ ಮಾಡಿದ್ರೆ ಸ್ಮಾಲ್ ಆರ್ ಇಸ್ ಈಕ್ವಲ್ಸ್ ಟು ಕ್ಯಾಪಿಟಲ್ ಆರ್ ಅಂತ ಬರುತ್ತೆ. ಸೊ ಡೈರೆಕ್ಟಾಗಿ ಗ್ಯಾಪ್ನ ಹಿಡ್ಕೊಂಡು ಹೋಗಿ ಆರ್ ಇಸ್ ಈಕ್ವಲ್ಸ್ ಟು ಸ್ಮಾಲ್ ಆರ್. ಈ ಕಂಡೀಷನಲ್ಲಿ ಮ್ಯಾಕ್ಸ್ ಪವರ್ is consumed, max power. ಓಕೆನಾ? ನೆಕ್ಸ್ಟ್ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್.
ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್. ಓಕೆ, ಈಗ ಸಪೋಸ್ ಒಂದು ಹಿಂಗೈತೆ, ಡ್ರಾ ಮಾಡ್ಬಿಡ್ತೀನಿ ಒಂದು ನಿಮಿಷ. ಟ್ರಿಕ್ಸ್ ಇದೆ ಜಾಸ್ತಿ, ಟ್ರಿಕ್ಸ್ ಬೇಕಂದರೆ ಮಾಡೋಣ. ಟ್ರಿಕ್ಸ್ ಈಗ ಎಲ್ಲ ಹೇಳ್ತೀನಿ. ಎ, ಇದು ಬಿ, ಆಮೇಲೆ ಇಲ್ಲಿಂದ ಒಂದು ವೈರ್ ಕನೆಕ್ಟ್ ಮಾಡಿದ್ದಾನೆ. ಕ್ವಶನ್ಸ್ ಹೆಂಗೆ ಆರಾಮಾಗಿ ಸಾಲ್ವ್ ಮಾಡೋದು ಅಂತ ಈಗ ಹೇಳ್ತೀನಿ. ಸಿ, ಈ ಕ್ವಶನಲ್ಲಿ ಆರ್ ಈಕ್ವಲೆಂಟ್ ಏನಂತ ಕೇಳ್ತೀನಿ ಅಕ್ರಾಸ್ ಎ ಆ್ಯಂಡ್ ಬಿ. ಆರ್ ಈಕ್ವಲೆಂಟ್ ಏನಂತ ಹೇಳ್ಬೇಕಂದ್ರೆ, ಸಿ, ಇಲ್ಲಿಂದ ಕರೆಂಟ್ ಫ್ಲೋ ಆಗತ್ತೆ. ಕರೆಂಟ್ ಫ್ಲೋ ಆಗತ್ತಾ? ಈಗ ನೀವು ಒಂದು ದಾರಿಲಿದ್ದೀರಾ, ಒಂದು ರೈಟ್ ಸೈಡ್ ಒಂದು ಲೆಫ್ಟ್ ಸೈಡ್. ರೈಟ್ ಸೈಡಲ್ಲಿ ಏನಂದರೆ ಏನಿಲ್ಲ. ಓಕೆ, ಇದು ರೈಟ್ ಸೈಡ್ ಪಾತ್. ಇಲ್ಲಿ ನೋಡಿ, ವೈಟಲ್ಲಿ ಮಾರ್ಕ್ ಮಾಡ್ತೀನಿ. ಇದು ರೈಟ್ ಸೈಡ್ ಪಾತು, ಇದು ಲೆಫ್ಟ್ ಸೈಡ್ ಪಾತು. ಕರೆಕ್ಟಾ? ಈಗ ಇದ್ರಲ್ಲಿ ರೆಸಿಸ್ಟೆನ್ಸೇ ಇಲ್ಲ, ಹಾಗಾದ್ರೆ ಕರೆಂಟ್ ಆರಾಮಾಗಿ ಫ್ಲೋ ಆಗ್ಬೋದು. ಸೊ ಇದು ಡಮ್ಮಿ ಆಗೋಯ್ತದೆ, ಇದು ಡಮ್ಮಿ ಆಗೋಗುತ್ತೆ. ಡಮ್ಮಿ ಅಂದರೆ ಶಾರ್ಟ್ ಸರ್ಕ್ಯೂಟ್ ಆಗೋಗುತ್ತೆ. ಸೊ ಕರೆಂಟ್ ಹಿಂಗೆ ಫ್ಲೋ ಆಗ್ಬಿಡತ್ತೆ ಆಟೋಮೆಟಿಕ್ಲಿ. ಸೊ ಈ ಪಾತಲ್ಲಿ ಎಂಟ್ರಿನೇ ಆಗಲ್ಲ, ಸೊ ವಾಟ್ ಈಸ್ ಆರ್ ಈಕ್ವಲೆಂಟ್? ಆರ್ ಈಕ್ವಲೆಂಟ್ ಬಂದ್ಬಿಟ್ಟು ಆರ್. ಓಕೆನಾ? ನೆಕ್ಸ್ಟ್ ಒಂದು ಕ್ವಶನ್ ರೆಡಿ ಮಾಡೋಣ ಇರಿ. ಈಗ ಹಿಂಗೊಂದು, ಆಮೇಲೆ ಸಾರಿ, ಹಿಂಗೊಂದು ಕನೆಕ್ಟ್ ಆಗಿದೆ. ಇದು ಎ ಪಾಯಿಂಟ್, ಇದು ಬಿ ಪಾಯಿಂಟ್, ಇದು 6 ರೆಸಿಸ್ಟೆನ್ಸ್, ಈಕ್ವಲೆಂಟ್ ರೆಸಿಸ್ಟೆನ್ಸ್ ಅಕ್ರಾಸ್ ಎ ಆ್ಯಂಡ್ ಬಿ ಏನಂತ ಕೇಳ್ತಾವ್ನಿ. ಈಗ ನೀವು ನೋಡಿ, ಇಲ್ಲಿ ಎ ಅಂದರೆ ಪೊಟೆನ್ಷಿಯಲ್ಲು, ಇದೊಂದು ಮೆಥಡ್ ಸಾಲ್ವ್ ಮಾಡೋದು. ಇಲ್ಲೂ ಎ ಕರೆಂಟು ಹಿಂಗೆ ಹೋಗುತ್ತೆ, ಕರೆಕ್ಟಾಗಿ ಇಲ್ಲೂ ಎ ಬರುತ್ತೆ, ಸರಿನಾ? ಇಲ್ಲೂ ಬಿ ಅಂದರೆ ಪೊಟೆನ್ಷಿಯಲ್ಲು, ಇಲ್ಲೂ ಬಿ ಬರುತ್ತೆ. ಇಲ್ಲಿ ನೋಡಿ, ಇದು ಬಿ. ಓಕೆನಾ? ಇರಿ ನೀಟಾಗಿ ಬರ್ಬಿಡೋಣ. ಇಲ್ಲೂ ಬಿ, ಕರೆಕ್ಟಾ? ಈಗ ಇ ಎ ಇ ಬಿ, ಇದು ಈಗ ಎ ಬಿ ಅಂತ ಬರ್ಕೊಳ್ಳಿ. ಈಗ ಇದ್ರ ಮಧ್ಯೆ ಎಷ್ಟು ರೆಸಿಸ್ಟೆನ್ಸ್ ಕನೆಕ್ಟ್ ಆಗಿದೆ ನೋಡಿ. ಎಲ್ಲ ಪ್ಯಾರಲಲ್ಲೇ ಮಾಡ್ಬೇಕು ನೀವು. ಹಿಂಗೆ ಈ ಥರ ಈ ಮೆಥಡಲ್ಲಿ ಮಾಡಿದ್ರೆ ಇದನ್ನು ಜಂಕ್ಷನ್ ಮೆಥಡ್ ಅಂತಾರೆ. ಎ ಬಿ ಹತ್ರ ಒಂದು ರೆಸಿಸ್ಟೆನ್ಸ್ ಇಲ್ಲಿ ಎಲ್ಲೋ ಅಲ್ಲಿ ಮಾರ್ಕ್ ಮಾಡ್ತೀನಿ ನೋಡಿ, ಇದು ಇರಿ ಬ್ಲೂ ಅಲ್ಲಿ ಮಾರ್ಕ್ ಮಾಡೋಣ. ಇದೊಂದು ರೆಸಿಸ್ಟೆನ್ಸ್ ಕನೆಕ್ಟ್ ಆಗಿದೆ, ಕರೆಕ್ಟಾ? ಇದು ಒಂದು ರೆಸಿಸ್ಟೆನ್ಸ್, ಇನ್ನೊಂದು ರೆಸಿಸ್ಟೆನ್ಸ್ ನೋಡಿ. ಇ ಎ ಇಂದ ಬರಿತಾ ಇದ್ದೀನಿ ನೋಡಿ, ಇ ಎ ಇಂದ ಇ ಬಿಗೆ ಒಂದು ರೆಸಿಸ್ಟೆನ್ಸು, ಮತ್ತು ಇ ಬಿ ಇಂದ ಇ ಎಗೆ ಒಂದು ರೆಸಿಸ್ಟೆನ್ಸು, ಮತ್ತು ಇ ಎ ಬಿ ಇಂದ ಬಿಗೆ ಒಂದು ರೆಸಿಸ್ಟೆನ್ಸು. ಸೊ ಇಲ್ಲೊಂದು 6 ಎಲ್ಲ ಪ್ಯಾರಲಲ್ ಇದೆ. ಆರ್ಲಿ ಈಕ್ವಲೆಂಟ್ ಏನಾಗುತ್ತೆ? R/3. ಎಲ್ಲ ಸಿಂಪಲ್ ಈಸಿ ಕ್ವಶನ್ಸು. ಹಿಂದೆ ಇರೋ ಮೆಥಡಿಂದನೂ ಮಾಡ್ಬೋದು. ಹೆಂಗಂದರೆ ಅದು ಒಂಥರ ಲಾಜಿಕಲ್, ನಾನು ಯೂಸ್ ಮಾಡೋದು ಹಂಗೆ ನಾನು ಅಷ್ಟೇ. ನೆಕ್ಸ್ಟು ವೀಟ್ ಸ್ಟೋನ್ ಬ್ರಿಡ್ಜ್. ವೀಟ್ ಸ್ಟೋನ್ ಬ್ರಿಡ್ಜ್ ಅಂದರೆ ಏನು? ಒಂದು ಸರ್ಕ್ಯೂಟ್ ರೆಡಿ ಮಾಡ್ತೀನಿ ನೋಡಿ.